ನಮಸ್ಕಾರ. PRD ಟೈಮ್ಸ್ ಕನ್ನಡಗೆ ಸ್ವಾಗತ. ಟ್ರಬಲ್ ಶೂಟರ್ ಈ ಶಬ್ದ ಕೇಳಿದವರೇ ಇಲ್ಲ. ಆಗಾಗ ನ್ಯೂಸ್ ಚಾನೆಲ್ ಪತ್ರಿಕೆಗಳಲ್ಲಿ ಕೇಳ್ತಾನೆ ಇರ್ತೀವಿ. ಟ್ರಬಲ್ ಶೂಟರ್ ಎಂದಾಕ್ಷಣ ಮೊದಲಿಗೆ ನೆನಪಿಗೆ ಬರೋದು ಸಿಎಂ DK ಶಿವಕುಮಾರ್. ಇವರಿಗೆ ಹೆಚ್ಚಿಗೆ ಟ್ರಬಲ್ ಶೂಟರ್ ಅಂತ ಮಾಧ್ಯಮಗಳು ಪತ್ರಿಕೆಗಳು ಬಿರುದು ಕೊಟ್ಟಿದ್ದಾಗಿದೆ. ಇವರಿಗೆ ಟ್ರಬಲ್ ಶೂಟರ್ ಅಂತ ಕರೆಯೋಕೆ 10 ಕಾರಣಗಳಿವೆ. ಅದೆಲ್ಲ ತೋರಿಸೋಕ್ಕೂ ಮುನ್ನ ಸಿಂಪಲ್ ಆಗಿ ಟ್ರಬಲ್ ಶೂಟರ್ ಅಂದ್ರೆ ಏನು ಅಂತ ಹೇಳ್ತೀವಿ ನೋಡಿ. ಟ್ರಬಲ್ ಶೂಟರ್ ಅಂದ್ರೆ ರಾಜಕಾರಣಿಯೊಬ್ಬರಿಗೆ ಎದುರಾಗುವ ರಾಜಕೀಯ ಒಳಜಗಳಗಳು, ಚುನಾವಣಾ ಸವಾಲುಗಳು, ಸಂಕಷ್ಟಗಳು ಇದನ್ನೆಲ್ಲ ಎದುರಿಸುವ ರಾಜಕೀಯ ನಾಯಕನನ್ನೇ ಟ್ರಬಲ್ ಶೂಟರ್ ಅಂತೀವಿ. ಅಸಲಿಗೆ ರಾಜಕೀಯ ಟ್ರಬಲ್ ಶೂಟರ್ ಕೆಲಸಗಳೇನು, ಮಾಡಬೇಕಾದ ಕೆಲಸಗಳೇನು ಅಂತ ನೋಡೋದಾದ್ರೆ, ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋದು, ಬಂಡಾಯವೆದ್ದ ನಾಯಕರನ್ನ ಸಮಾಧಾನ ಪಡಿಸೋದು, ಚುನಾವಣಾ ವೇಳೆ ತಂತ್ರ ರೂಪಿಸಿ ಸಂಕಷ್ಟ ನಿಭಾಯಿಸೋದು, ಮ್ಯಾಜಿಕ್ ನಂಬರ್ ಬರೆದಿದ್ರೆ ಮೈತ್ರಿ ಮಾತುಕತೆ ನಡೆಸೋದು, ಸರ್ಕಾರ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳೋದು, ಹೈಕಮಾಂಡ್ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ಮಾಡೋದು. ಅದು ಮಹಾರಾಷ್ಟ್ರವಿರಲಿ, ಗುಜರಾತ್ ಇರಲಿ ಅಥವಾ ಇನ್ಯಾವುದೇ ರಾಜ್ಯವಿರಲಿ, DK ಶಿವಕುಮಾರ್ ತಮ್ಮ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ದಕ್ಕಿಸಿಕೊಡುವಲ್ಲಿ ಸಫಲರಾದರು. ಇದೇ ಕಾರಣಕ್ಕೆ DKಶಿಯವರನ್ನ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ. ಈಗಲೂ DKಶಿ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಹಿಂದೆ ಬಂಡಿಯಂತೆ ನಿಂತಿದ್ದಾರೆ. ರಾಜಕಾರಣದಲ್ಲಿ ಎಂದಿಗೂ ಯಾರಿಗೂ ಬಗ್ಗದ ವಿರೋಧಿಗಳ ತಂತ್ರಗಳ ವಿರುದ್ಧ ಎದೆಯೊಡ್ಡಿ ನಿಲ್ಲುವ DKಶಿ ಗುಣ ಅವರಿಗೆ ಕನಕಪುರದ ಬಂಡೆ ಎಂಬ ಬಿರುದನ್ನ ನೀಡಿದೆ. ತಮಗೆ ದೊರೆತ ಈ ಟ್ರಬಲ್ ಶೂಟರ್ ಅನ್ನೋ ಬಿರುದನ್ನ ಸಿಎಂ DK ಶಿವಕುಮಾರ್ ಕೂಡ ಹೆಮ್ಮೆಯಿಂದಲೇ ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಸಿಎಂ ಶಿವಕುಮಾರ್ ಎದುರಿಸಿರುವಂತ ಟ್ರಬಲ್ಗಳೇನು ಅಂತ ಒಂದೊಂದಾಗಿ ಬಿಡಿಸಿ ಹೇಳ್ತೀವಿ ನೋಡಿ. ರಾಷ್ಟ್ರ ರಾಜಕಾರಣದಲ್ಲಿ DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಾಲಿನ ಆಪದ್ ಬಾಂಧವ, ಅಪ್ಪಟ ಟ್ರಬಲ್ ಶೂಟರ್. ಬಿಜೆಪಿ ಎಷ್ಟೇ ಪ್ರಬಲ ರಾಜಕೀಯ ತಂತ್ರ ಕುತಂತ್ರಗಳನ್ನು ಹೆಣೆದ್ರು ಕಾಂಗ್ರೆಸ್ ಪರವಾಗಿ ಹೆಬ್ಬಂಡೆಯಂತೆ ನಿಂತು ಇಕ್ಕಟ್ಟುಗಳನ್ನು ಬಗೆಹರಿಸಿದ ಖ್ಯಾತಿ ಇವರದ್ದು. ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಪತನದ ಅಂಚಿಗೆ ತಲುಪಿದಾಗಲೆಲ್ಲ ಶಾಸಕರನ್ನ ಸಂರಕ್ಷಿಸಿ ಬಿಕ್ಕಟ್ಟು ಶಮನಗೊಳಿಸಲು ಹೈಕಮಾಂಡ್ಗೆ ಮೊದಲು ನೆನಪಾಗುವುದೇ DK ಶಿವಕುಮಾರ್. ಕಷ್ಟದ ಸಮಯದಲ್ಲಿ ಪಕ್ಷವನ್ನ ಕೈ ಹಿಡಿಯುವ ಇವರ ಈ ಮಧ್ಯಸ್ಥಿಕೆ ಗುಣವೇ ಗಾಂಧಿ ಕುಟುಂಬಕ್ಕೆ ಇವರನ್ನ ಅತ್ಯಂತ ಆಪ್ತರನ್ನಾಗಿಸಿದೆ. 2002ರಲ್ಲಿ ಮಹಾರಾಷ್ಟ್ರದ ವಿಲಾಸ ರಾವ್ ದೇಶ್ಮುಖ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉರುಳುವ ಮುನ್ಸೂಚನೆ ಸಿಕ್ಕಾಗ ತಕ್ಷಣವೇ ಅಲರ್ಟ್ ಆದಂಥ DKಶಿ ಅಲ್ಲಿನ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ಗೆ ಕರೆತಂದು ಭದ್ರಾ ಕೋಟೆಯೊಳಗೆ ಇರಿಸಿದ್ರು. ವಿರೋಧ ಪಕ್ಷಗಳ ಯಾವುದೇ ಆಮಿಷಗಳಿಗೆ ಶಾಸಕರು ಬಲಿಯಾಗದಂತೆ ತಡೆದು ವಿಶ್ವಾಸ ಮತಯಾಚನೆ ವೇಳೆ ಸರ್ಕಾರವನ್ನು ಉಳಿಸಿಕೊಟ್ಟಿದ್ರು. ಅದೇ ರೀತಿ 2017ರಲ್ಲಿ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆ ವೇಳೆ ಗುಜರಾತ್ನಲ್ಲಿ ಬಿಜೆಪಿಯ ಆಪರೇಷನ್ ಕಮಲ ಚುರುಕಾಗಿತ್ತು. ಆ ಸಂದರ್ಭದಲ್ಲೂ ಗುಜರಾತ್ನ 42 ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ತಂದು ಆಪರೇಷನ್ ವಿಫಲಗೊಳಿಸುವ ಮೂಲಕ ಅಹಮದ್ ಪಟೇಲರ ಐತಿಹಾಸಿಕ ಗೆಲುವಿಗೆ DKಶಿ ಪ್ರಮುಖ ಕಾರಣರಾಗಿದ್ದರು. ಕೇವಲ ಕರ್ನಾಟಕ ಅಥವಾ ಗುಜರಾತ್ ಮಾತ್ರವಲ್ಲದೆ 2024ರಲ್ಲಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಆಂತರಿಕ ಬಂಡಾಯವನ್ನ ಶಮನಗೊಳಿಸಲು ಹೈಕಮಾಂಡ್ ಇವರನ್ನೇ ವೀಕ್ಷಕರನ್ನಾಗಿ ಕಳಿಸಿತ್ತು. ಇದರೊಂದಿಗೆ ಬಿಹಾರ, ರಾಜಸ್ಥಾನ ಹಾಗೂ ತೆಲಂಗಾಣ ರಾಜ್ಯಗಳ ರಾಜಕೀಯ ಬಿಕ್ಕಟ್ಟುಗಳಲ್ಲೂ ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸುವ ಮೂಲಕ ರಾಷ್ಟ್ರೀಯ ಮಟ್ಟದ ಪ್ರಬಲ ಸಂಘಟಕರಾಗಿ ಗುರುತಿಸಿಕೊಂಡರು. ಇಡಿ ಪ್ರಕರಣ ಎದುರಿಸಿ ಜೈಲು ವಾಸ ಅನುಭವಿಸಿದರೂ ಪಕ್ಷದ ವಿರುದ್ಧ ಒಂದು ಮಾತನಾಡದೆ ನಿಂತ ಇವರ ನಿಷ್ಠೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಮನ ಗೆಲ್ಲುವಂತೆ ಮಾಡಿತು. ರಾಜ್ಯ ರಾಜಕಾರಣದಲ್ಲೂ DKಶಿ ಪಾತ್ರ ಮಹತ್ತರದ್ದು. 2018-19ರಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆ ಮತ್ತು ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಹಗಲಿರುಳು ಶ್ರಮಿಸಿದ್ರು. ಶಾಸಕರ ರಕ್ಷಣೆಗಾಗಿ ಬಂಡೆ ನಡೆಸಿದ ರೆಸಾರ್ಟ್ ರಾಜಕಾರಣ ಭಾರಿ ಸದ್ದು ಮಾಡಿತ್ತು. ನಂತರ 2020ರಲ್ಲಿ ಜಡತ್ವ ಹಿಡಿದಿದ್ದ KPCC ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ DK ಶಿವಕುಮಾರ್ ಇಡೀ ರಾಜ್ಯದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದ್ರು. ಅಷ್ಟೇ ಅಲ್ಲದೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರಂತಹ ಕಮಲ ಪಾಳೆಯದ ಹೆಬ್ಬಾಗಿಲುಗಳನ್ನೇ ಮುರಿದು ಕಾಂಗ್ರೆಸ್ಗೆ ಕರೆತಂದಿದ್ದು ಇದೇ ಟ್ರಬಲ್ ಶೂಟರ್. ಕೊನೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೆರಸಿನ ಪ್ರಚಾರ ನಡೆಸಿ ಗ್ಯಾರಂಟಿ ಯೋಜನೆಗಳ ಭರವಸೆಯೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋಬ್ಬರಿ 135 ಸೀಟುಗಳ ಭರ್ಜರಿ ಬಹುಮತ ತಂದುಕೊಟ್ರು. ಪಕ್ಷಕ್ಕಾಗಿ ನಡೆಸಿದಂಥ ಈ ಎಲ್ಲ ಅಸಾಮಾನ್ಯ ಹೋರಾಟಗಳು
ನಿಷ್ಠೆ ಮತ್ತು ಸಂಘಟನಾ ಬಲವೇ ಇಂದು ಡಿಕೆ ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅನ್ನೋ ಬಿರುದಿಗೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ PRD ಟೈಮ್ಸ್ ಕನ್ನಡ. ಧನ್ಯವಾದಗಳು.